ಆರಂಭ. ಅನುಭವಿತ ಸಾಕಷ್ಟು ಪಂದ್ಯಾವಳಿಯ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆಸರುವಾಸಿಯಾದ ತಂಡ ಮಹಾಲಕ್ಷ್ಮಿ ನಾಗನೂರು ತಂಡ. ಸಬಡದ ದಾಳಿ ಆಕಾಶ್ ಅವರ ದಾಳಿ ನಮ್ಮದೇ ಕಾಣಿಸ್ಕೊಟ್ಟಾದ ಡಿಫೆನ್ಸ್ ಅನ್ನ ಚೆಕ್ ಮಾಡ್ತಾ ಇದ್ರೆ ವಾಪಸ್ ಸಾಧನೆ ಪಡೆದ ಕೂಡ. ಅದರ ಜೊತೆಗೆ ಬಾಗಲಕೋಟೆಯಲ್ಲಿ ಅತಿ ಪಂದ್ಯದ ವಿನರ್ ಆಗಿ ಹೊರಬಿರುವಂತಹ ಮಹಾಲಕ್ಷ್ಮಿ ನಾಗನೂರು ತಂಡ. ಹಾಲಪ್ಪಣ್ಣ ಹುಂಚಳ ಅವರು ಕೂಡ ಅಂಕದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸಾಕಷ್ಟು ಪಂದ್ಯಾವಳಿಯ ಅನುಭವ. ಬಾಗಲಕೋಟೆ ಜಿಲ್ಲೆಯಲ್ಲಿ ಹುಲಿಯಂತೆ ಖ್ಯಾತಿ ಪಡೆದಿರುವಂತಹ ಹಾಲಪ್ಪಣ್ಣ ಹುಂಚಳ ಅವರು ಕೂಡ. ಅದರ ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರೆ ಕಬಡ್ಡಿಯ ಜೊತೆಗೆ ತಮ್ಮ ಜೀವನವನ್ನ ರೂಪಿಸಿಕೊಂಡು ಈಗ ಪೊಲೀಸ್ ಇಲಾಖೆಯಲ್ಲಿ ಕೂಡ ತಮ್ಮ ಕಾರ್ಯವನ್ನು ನಿರ್ವಹಿಸಿ ಮತ್ತೊಮ್ಮೆ ಸಣ್ಣ ಗ್ರಾಮಕ್ಕೆ ಆಗಿರುವಂತಹ ಹೆಮ್ಮೆಯ ಆಟಗಾರ ಹಾಲಪ್ಪಣ್ಣ ಹುಂಚಳ ಅವರು ಕೂಡ ನಮ್ಮಂತೆ ಕಾಣಿಸಬಹುದಾದ್ರೆ ಬೋನಸ್ ಅಂಕದ ಮುಖೇನ ತಮ್ಮ ತಂಡಕ್ಕೆ ಒಂದು ಅಂಕದ ಸಂಪಾದನೆಯೊಂದಿಗೆ ತಮ್ಮ ತಂಡದ ಖಾತೆಯನ್ನು ಆರಂಭ ಮಾಡಿದರೆ ಹಾಲಪ್ಪಣ್ಣ ಅವರು ಕೂಡ. ಖುದ್ದಾಗಿ ನೋಡಿದಲ್ಲಿ ಸತತವಾಗಿ ಬಾಗಲಕೋಟೆಯಲ್ಲಿ ಟ್ರೋಫಿ ಮೇಲೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಆಸೀನರಾಗಿರ್ತಕ್ಕಂಥ ಶ್ರೀ ಸಂತೋಷ್ ಬಿಸನಾಳ್ ಅವರನ್ನು ಕೂಡ ಈ ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಪ್ರಯತ್ನ ಬರ್ತಾ ಇದೆ. ಪ್ರಾಕ್ಟೀಸ್ ಮುಖೇನ ಡಿಫೆನ್ಸ್ ಕನ್ಫ್ಯೂಸ್ ಮಾಡಲು ಯಶಸ್ವಿ ಆಗ್ತಾ ಇರುವ ಸಮಯ ಪ್ರಥಮ ಸಮೀಪಾಂಡಲ ಪಂದ್ಯ ಸಣ್ಣ ಕಬಡ್ಡಿ ವೈಭವದ ಚಾಂಪಿಯನ್ ಪಟ್ಟಕ್ಕೆ ಲಗ್ಗೆಗೆ ಒಂದು ತಂಡ ಯಾವುದಂತ ಕಾದರೂ ಸಮಯ ನಮ್ಮೊಂದಿಗೆ ಕಾಣಿಸ್ಕೊಂಡ ಅತಿ ಶೀಘ್ರದಲ್ಲಿ ಉತ್ತರ ಸಿಗಲಿದೆ. ಬಂದಂತಾರ ಸಣ್ಣ ಹಾಗೂ ಮುಂಬೈದಾರ ಈ ತಂಡದವ್ರು ಹೊರಗೆ ಹೋಗ್ತಾರಂತ ಗ್ರೌಂಡಿಗೆ ಇರ್ಬೇಕು ನೀವು ಸಣ್ಣವ್ರ. ಯಾಕಂದ್ರೆ ಸಮಯ ಭಾಳ ಆಗೈತಿ. ಈಗ ವಿತರಣೆ ಬರ್ತಾ ಇದ್ರೆ ಮತ್ತೊಬ್ಬ ಬಲೂನ್ ಕಲಿಬೇಕಿ ಬಲೂನ ಕಲಿಬೇಕಿ ವೇಗ ಬಂದ ದಾಳಿ ಎಲ್ಲಪ್ಪ ದಾಳಿ ಆಗ್ತಾ ಇದೆ. ಮತ್ತೊಮ್ಮೆ ಆಗ್ತಾ ಇದ್ರೆ ಇಲ್ಲ ಕರೆಕ್ಟ್ ರೈಡರ್ ಕೆಳಗೆ ಬಿದ್ದಿದ್ರೆ ಅಷ್ಟ ಇಲ್ಲ ಕನ್ಸಿಟ್ ಮಾಡ್ಬೋದು. ಅದರಲ್ಲೇ 5 ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಉಪಸ್ಥಿತರಿರ್ತಕ್ಕಂಥ ನಾಯಕರ್ LIC ಶತಕೋಟಿ ವೀರರು ಸಾಕಿನ ಬೀಳಿಗೆ ಬಿಸನಾಳ ಶ್ರೀಯುತರು ಮುಂದಿನ ವರ್ಷ ಈ ಸಣ್ಣ ಕಬಡ್ಡಿ ವೈಭವದಿಂದ ಜರುಗಲಿಕ್ಕೆ ಮಹಿಳೆಯರ ಕಬಡ್ಡಿ ಪಂದ್ಯಾವಳಿಗಳಿಗೆ ಚತುರ್ಥ ಬಹುಮಾನವಾಗಿ 30,000 ರೂಪಾಯಿಗಳನ್ನ ಕೊಡುತ್ತೇವೆ ಅಂತ ಈಗಾಗಲೇ ಘೋಷಣೆಯನ್ನ ಮಾಡಿದ್ದಾರೆ. ಚತುರ್ಥ ಬಹುಮಾನ 30,000 ರೂಪಾಯಿಗಳನ್ನ ಮುಂದಿನ ಸಾರಿ ನಡೀತಕ್ಕಂಥ ಸಣ್ಣ ಕಬಡ್ಡಿ ವೈಭವ ಅದಕ್ಕೆ ಕೊಡ್ತೇವೆ ಅಂತ ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ. ಅವರಿಗೆ ಕಮಿಟಿ ಪರವಾಗಿ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳುತ್ತೇವೆ. ಗಾಳಿ ಭಾಗದಲ್ಲಿ ಆಟಗಾರ ಸಪಡಿಯುತ್ತಾರೆ. ಸಮೀಪಾಂಡಲ್ ಹಂತ ಪಂದ್ಯ ಸಾಗ್ತಾ ಇದೆ. ಪ್ರಥಮ ಉಪಾಧ್ಯ ಪಂದ್ಯ ಮತ್ತೊಮ್ಮೆ ದಾನೇಶ್ ದಾಳಿ ಭಾಗದಲ್ಲಿ ಸಿಕ್ಕರೆ 7 ಅಂಕದ ಘೋಷಣೆ. ಮತ್ತೊಬ್ಬ 5-1 ಪಂದ್ಯ. ಅನುಭವಿ ತಂಡದ ಘೋಷಿಸಿದ ಪಂದ್ಯ 5-1 ಪಂದ್ಯ ಕಾಣಿಸ್ತಾ ಇದೆ. ಪಂದ್ಯದ ಪ್ರಮುಖದ ಆಟಗಾರನ ಅಂಕಕ್ಕೆ ಹೊರಡ ಮಾಡಿಕೊಳ್ಳಲು ಮಾಡಿ ಎಲ್ಲಿ ವಿಫಲವನ್ನು ಹೊರತಾದ್ರೆ ಮುಗಿ ಬೀಳ್ತಾದ್ರೆ ಮತ್ತೊಮ್ಮೆ ಅಲ್ಲಿ ಮಡಿ ತಂಡಕ್ಕೆ ಮತ್ತೊಂದು ಅಂಕದ ಸಂಪಾದನೆ ಆಗ್ತಾ ಇದೆ. ಎಲ್ಲಿ ಲೋನ ಅಂಕದ ಬೀದಿಯಲ್ಲಿ ಸಾಗ್ತಾ ಇದೆ ಪಂದ್ಯ. 1+2 ಪಾಯಿಂಟ್ ಟೋಟಲ್ 3 ಪಾಯಿಂಟ್ ಅಲ್ಲಿ ಮತ್ತೆ ಇಲ್ಲಿ ಮತ್ತೊಮ್ಮೆ ಹಾಲಪ್ಪಣ್ಣ ಬೆಳಗಾವಿ ಮೂಲಕ ಬಳಸಿದ ಹುಡುಗ ಹಾಲಪ್ಪ ದಾಳಿ ಭಾಗದಲ್ಲಿ ಕರ್ನಾಟಕ ರಾಜ್ಯ ಪ್ರಸ್ತುತ ಆರಕ್ಷಕ ಇಲಾಖೆಯಲ್ಲಿ ಕೂಡ ಸೇವನೆಗೈದಿರ್ತಕ್ಕಂಥ ಉತ್ತರ ಕರ್ನಾಟಕದ ಹೆಮ್ಮೆ ಕಬಡ್ಡಿ ಕುವರ ಹಾಲಪ್ಪ ಈ ಬಾರಿ ಏಕಕಾಲಕ್ಕೆ 2 ಅಂಕದ ಸಂಪಾದನೆಗೆ ವಾಪಸ್ ಸಾಧ್ಯ ಆಗ್ತದೆ. ಹಾಲಪ್ಪ ಇನ್ನು ಸಮಯ ಇದೆ. ಪಂದ್ಯ ನಾಗುವಂತ ಸಾಧ್ಯತೆ ಕಾಣಿಸಬಹುದು. 9-3 ಪಂದ್ಯ ಕಾಣಿಸ್ತಾ ಇದೆ.
ಎರಡು ಉತ್ತಮ ತಂಡಗಳ ನಡುವೆ ಪಂದ್ಯ ಮೈದಾನದಲ್ಲಿ ಸಾಕಷ್ಟು ಬಾರಿ ಮುಖಾಮುಖಿ ಆದಂತಹ ಆಟಗಾರರು ಮತ್ತೊಬ್ಬ ಸೊಂಡ ಕಬಡ್ಡಿ ಹೋದ ಪ್ರಥಮ ಉಪಾಧ್ಯಾಯ ಪಂದ್ಯದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ವಾಪಸ್ ಸಾಧನೆ ಬಂದಿತಾ ಇದ್ದಾರೆ. ಮತ್ತೆ ಹಿಂದಿನ ಪುರುಷರ 70 ಕೆಜಿ ಕಬಡ್ಡಿ ಪಂದ್ಯಾವಳಿಗಳು ಇನ್ನೇನು ಅಂತಿಮ ಹಂತಕ್ಕೆ ಬಂದಿದ್ದು. ಈ ಅಂತಿಮ ಹಂತದ ಕಬಡ್ಡಿ ಪಂದ್ಯಾವಳಿಗಳಿಗೆ ಈ ಪುರುಷರ ಕಬಡ್ಡಿ ಪಂದ್ಯಾವಳಿಗಳಿಗೆ ಪ್ರಥಮ ಬಹುಮಾನ 70,000 ರೂಪಾಯಿಗಳನ್ನ ಕೊಡುಗೆಯಾಗಿ ಬಹುಮಾನವಾಗಿ ನೀಡಿರ್ತಕ್ಕಂಥ ಶ್ರೀ ಗುರುನಾಥ್ ಸಂಗಪ್ಪ ಪೊಲೀಸಿ ಮಾಜಿ SDMC ಅಧ್ಯಕ್ಷರು ಸೊನ್ನ ಈಗಾಗಲೇ ಅವರು ವೇದಿಕೆಯನ್ನ ಅಲಂಕರಿಸಿದ್ದಾರೆ. ಅದೇ ರೀತಿಯಾಗಿ ಈ ಪುರುಷರ ಕಬಡ್ಡಿ ಪಂದ್ಯಾವಳಿಗಳ ದ್ವಿತೀಯ ಬಹುಮಾನ 60,000 ರೂಪಾಯಿಗಳನ್ನ ಬಹುಮಾನವಾಗಿ ನೀಡಿರ್ತಕ್ಕಂಥ ಶ್ರೀ ಸುಭಾಷ್ ಮುತ್ತಪ್ಪ ಪೊಲೀಸಿ ಪ್ರಗತಿಪರ ರೈತರು. ದಯವಿಟ್ಟು ಅವರು ಎಲ್ಲೇ ಇದ್ರೂ ಕೂಡ ವೇದಿಕೆ ಮೇಲೆ ಬರಬೇಕು. ಬಹುಮಾನ ಶ್ರೀ ಶ್ರೀಶೈಲ್ ಯಮನಪ್ಪ ಕೋಳಕಾರ್ ಪ್ರಗತಿಪರ ರೈತರು ಚತುರ್ಥ ಬಹುಮಾನ 40,000 ರೂಪಾಯಿಗಳನ್ನು ನೀಡಿದ್ದಾರೆ. ದಯವಿಟ್ಟು ಈ ಶ್ರೀಶೈಲನ್ನ ಕೊಣಕಾರ್ ಅವರು ವೇದಿಕೆ ಮೇಲೆ ಬರಬೇಕು. ಯಾಕಂದ್ರೆ ಕಬಡ್ಡಿಗಳು ಅಂತಿಮ ಹಂತವನ್ನ ತಲುಪಿದ್ದು ಬಹುಮಾನದಾಗ ಎಲ್ಲರೂ ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿ. ಎರಡು ದಾಳಿ ಎತ್ತಿ ಮೂರನೇ ದಾಳಿ ಟೂಆಡ ಅಂತ ಘೋಷಣೆ ಆಗಿದೆ. ವೇಗದ ದಾಳಿ ನಿರ್ಕೊಡ್ತಾ ಇದೆ. ಪಂದ್ಯ ಬೇಸಿಗೆ ದಾಳಿ ಬಾಕ್ತಲ್ಲಿ ತೊಡೆ ನೋಡ್ತಾ ಇದ್ರೆ ಎಡೆತೊಡದ ಆಟಗಾರರಲ್ಲಿ ರೈಟ್ ಕವರ್ ಅಲ್ಲಿ ಎಲ್ಲಪ್ಪ ಇದ್ರೆ ರೈಟ್ ಕಾರ್ನರ್ ಅಲ್ಲಿ ನಾಗೇಶ ಬಂಧನ ಆಗ್ತಾ ಇದೆ. ಈ ಬಾರಿ ಮತ್ತೊಮ್ಮೆ ಹಾಲಪ್ಪ ಭಾರಿ ಅನುಭವದ ಆಟಗಾರ ರನ್ ಮತ್ತಿನ ಖ್ಯಾತಿ ಆಗ್ತಾ ಇದೆ. ಮತ್ತೊಮ್ಮೆ ಸೋಲಿಲ್ಲದ ಸರ್ದಾರ ಮತ್ತೊಮ್ಮೆ ಅಂಕರಿಂದ ಆಸರೆ ಆಗ್ತಾ ಇದೆ. 9-6 ಪಂದ್ಯ ಮತ್ತೊಮ್ಮೆ ಐದು ಮುಂದೆ ಆಟಗಾರ ದಾಳಿ ಬರ್ತಾರೆ. ಒಳ್ಳೆ ಕೊಂಬೆಕರ ಮಾಡ್ತಾ ಇದ್ದಾರೆ. ಮಹಾಲಕ್ಷ್ಮಿ ಡಾಕ್ ತಂಡ ಈಗಾಗಲೇ 9-6 ಪಂದ್ಯ. ವಿಜಯ್ ಹಲೋ ಹಲೋ ಆಪರೇಟರ್ ಡಿಜೆ ಆಪರೇಟರ್ ಹಲೋ 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 ಮತ್ತೊಮ್ಮೆ ಹಾಲಪ್ಪ ಹಲೋ. ಈಗಾಗಲೇ ದಾಳಿಗಾರ 2 4 ಹಂತದೊಂದಿಗೆ ಸಾಕು. 1+2 ಪಾಯಿಂಟ್ ಟೋಟಲ್ 3 ಪಾಯಿಂಟ್. ಮಹಾಲಕ್ಷ್ಮಿ ಡಾಕ್ ಗೊತ್ತು ಸೋತ್ರು ಕೂಡ ಗೆದ್ರು ಕೂಡ ಒಂದು ಬಹುಮಾನ ಇದೆ. ನಡ್ತಕ್ಕಂಥ ಪಂದ್ಯದಲ್ಲಿ ಗೆದ್ರೆ ಒಂದು ಪ್ರೈಸ್, ಸೋತ್ರು ಇನ್ನೊಂದು ಪ್ರೈಸ್. ಲಗ್ಗೆ ಇಡ್ತಾರೆ ಎರಡು ತಂಡಗಳು. ಮುಟ್ಟಿದ ನಂತರವಾದ ಇದೆ ಬೆಳಗಾವಿ ಮೂಲದ ಮುಖ್ಯ ಮನಸ್ಸಿನ ಹುಡುಗ ಆಲಪ್ಪ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕೂಡ ಸೇವೆ ನಡೆಸುತ್ತಿದ್ದಂತ ಆಲಪ್ಪ ಉತ್ತರ ಕರ್ನಾಟಕದ ಆಮೆಯ ಕೂಡ ಕೋರ ಮತ್ತೊಂದು ಹಂತದ ಸೇರ್ಪಡೆಯಿಂದ ವಾಪಸ್ ಏ ತಮ್ಮಗಳೇ ನಮ್ಮ ಕಬಡ್ಡಿ ನೋಡಿದ್ರೆ ಆಟ ಹೋಗಿ ಸಾಕಾಯ್ತು. ಹಲೋ ಈ ಕಡೆ ಬರೀ ಬೇರೆ ಕಡೆ ಕುಂಡ್ರೆ ಬರ್ರಿ. ಅಲ್ಲಿ 70,000 ಮ್ಯಾಚ್ ಬಿಟ್ಟಿರ್ತೀಲ್ಲ ಮ್ಯಾಚ್ ನೋಡ್ತಾ. ಹಲೋ ಅದರಲ್ಲಿ ಹಲೋ ಮೈಕ್ ಚೆಕ್ ಬ್ರದರ್. ಹಲೋ ಹಲೋ ಓಕೆ. ಆದ್ಮೇಲೆ ಈ ಸಣ್ಣ ಕಬಡ್ಡಿ ವೈಭವ ಅದ್ದೂರಿಯಾಗಿ ಜರುಗುತ್ತಿದ್ದು ಮುಂದಿನ ವರ್ಷದ 2026ನೇ ಈ ಸಣ್ಣ ಕಬಡ್ಡಿ ವೈಭವದ ಮಹಿಳಾ ಕಬಡ್ಡಿ ಪಂದ್ಯಾವಳಿಗಳ ಬಹುಮಾನ ಈಗಾಗಲೇ ಘೋಷಣೆಯನ್ನ ಮಾಡಿದ್ದಾರೆ. ಪ್ರಥಮ ಬಹುಮಾನವನ್ನ ಘೋಷಣೆ ಮಾಡುತ್ತಾ ಭಾರತ ದೇಶದ ಜಾತ್ರೆ ಅತ್ಯಂತ ಅದ್ದೂರಿಯಾಗಿ ನಡೀಲಿಕ್ಕೆ ಕಾರಣಭೂತರಾಗಿರ್ತಕ್ಕಂಥ ದಂಪತಿಗಳು ಯಾರಾದ್ರೂ ಇದ್ರೆ ಶ್ರೀಮತಿ ವಿಜಯಲಕ್ಷ್ಮಿ ನರೇಂದ್ರ ದಂಪತಿಗಳು. ಅವರಿಗೆ ಆ ಮಾರುತೇಶ್ವರ ಇದೇ ರೀತಿ ಶಕ್ತಿ, ಸಾಮರ್ಥ್ಯ, ಸಂಪತ್ತು, ಆರೋಗ್ಯ ಎಲ್ಲವನ್ನ ಕರುಣಿಸಲಿ ಅಂತೇಳಿ ಸಣ್ಣದೂರಿನ ಎಲ್ಲ ಹಿರಿಯರ ಪರವಾಗಿ ಮಾರುತೇಶ್ವರನಲ್ಲಿ ನಾವೆಲ್ಲ ಮೊರೆ ಇಡುತ್ತೇವೆ. ಧನ್ಯವಾದಗಳು. ಮತ್ತೊಮ್ಮೆ
12-11ರಲ್ಲಿ ಪಂದ್ಯ. 12-11 ಪಂದ್ಯ. ಇದು ಬಿಗ್ ಬಾಸ್ ಸಮಯ ಆಗ್ತಾ ಇದೆ. ಮತ್ತೊಮ್ಮೆ ಜಾಡೇಶ್ ಅದೇ ರೀತಿಯಾಗಿ ಮಹಿಳೆಯರ ಕಬಡ್ಡಿ ಪಂದ್ಯಾವಳಿಗಳು ಮುಂದಿನ ವರ್ಷದ ಚತುರ್ಥ ಬಹುಮಾನ 30,000 ರೂಪಾಯಿಗಳನ್ನ ಘೋಷಣೆ ಮಾಡಿದ್ದಾರೆ. ಶ್ರೀ ಅಜಿತ್ ಪಾಂಡಪ್ಪ ನಾಯಕ್, LIC ಶತಕೋಟಿ ವೀರರು ಸಾಕಿನ್ ಬಿಸ್ನಾಳ್. ಈಗಾಗಲೇ ಅವರು ಮುಂದಿನ ವರ್ಷದ ಬಹುಮಾನ ಚತುರ್ಥ ಬಹುಮಾನ ಕಬಡ್ಡಿ ಉದ್ಘಾಟನೆಗೆ ಘೋಷಣೆಯನ್ನ ಮಾಡಿದ್ದಾರೆ. ಮತ್ತೊಮ್ಮೆ ಆಕಾಶ ಸೆಮಿಫೈನಲ್ ಹಂತದಲ್ಲಿ ಸಾಕಷ್ಟು ಬಾರಿ ನಾಗೂರ್ ತಂಡಕ್ಕೆ ಆಸರೆ ಆಗಿರ್ತಕ್ಕಂಥ ಆಕಾಶ ಮತ್ತೊಮ್ಮೆ. ಅದೇ ರೀತಿಯಾಗಿ ಮುಂದಿನ ವರ್ಷದ ಪುರುಷರ ಟ್ರೋಫಿ ಕೊಡುಗೆಯನ್ನ ಸ್ನೇಹಿತನಾಗಿರ್ತಕ್ಕಂಥ ಶ್ರೀ ಜಗದೀಶ್ ಶಿವಪ್ಪ ಪುರ್ಲಿ ಯುವ ಮುಖಂಡರು ಸಣ್ಣ ಇವರು ಪುರುಷರ ಟ್ರೋಫಿ ಕೊಡುಗೆಯನ್ನ ಕೊಡ್ತೇವೆ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಆ ಮಹನೀಯರಿಗೂ ಕೂಡ ನಾವು ಕಮಿಟಿ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇವೆ. ಅದೇ ರೀತಿಯಾಗಿ ಮುಂದಿನ ವರ್ಷದ ಸಣ್ಣ ಕಬಡ್ಡಿ ವೈಭವದ ಮಹಿಳೆಯರ ಟ್ರೋಫಿ ಕೊಡುಗೆಯನ್ನ ಶ್ರೀ ಸಂಗಪ್ಪ ಬಾಬು ಚಿಮ್ಡನ್ ಕೆಬಿ ಇಲಾಖೆ ಚಳ್ಳಿಕೆರೆ ಅವರು ಕೂಡ ಮಹಿಳೆಯರ ಟ್ರೋಫಿಯನ್ನು ಕೊಡುಗೆಯಾಗಿ ಕೊಡ್ತೇವೆ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಆ ಮಹಿಳೆಯರಿಗೂ ಕೂಡ ಕಮಿಟಿ ಪರವಾಗಿ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ. ಟೈಮೌಟ್ ಕೇಳ್ತಾ ಇದ್ದಾರೆ. ಹಳ್ಳಿಪಟ್ಟಿ ಧುವಾಡ ಡಿಸೈಡ್ ಹಳ್ಳಿಪಟ್ಟಿ ಅಂತ ಸಂಪಾದಿಸಲು ಅಂಕಣದ ಆಚೆ ಸದಸ್ಯರು ಬಾಂಡು ಬಿಲಾವಳಿ ದಾಳಿ ಭಾಗದ ಎದುರಿಸ್ತಾ ಇದ್ದಾರೆ. ಹಳ್ಳಿಪಟ್ಟಿ ಮುಂದೆ ಆಡ್ತಾರ ಸಪಡು ದಾಳಿಗಾರ ಈಗಾಗಲೇ ಅದ್ಭುತವಾದಂತ ಮ್ಯಾಚ್ ಬರ್ತಾ ಇದೆ. ಒಳ್ಳೆ ಪ್ರಯತ್ನ ಬಂದಿತ್ತು, ಆದ್ರೂ ಕೂಡ ಇದು ಬರ್ತಾ ಇದೆ. ಕನಿಷ್ಠ ಮಟ್ಟ ಡಿಫೆನ್ಸ್ ಹೊಂದಿರುವಂತ ಬಾಲರ್ಸ್ ದಾಳಿ ಭಾಗದಲ್ಲಿ ಆಕಾಶ ಮತ್ತೊಮ್ಮೆ ಎಡಬದಿಯ ದಾಳಿಗಾರ ಈ ಬಾರಿ ಬಂಧನ ಜೆಎಸ್ ಅವರಿಂದ ಬರ್ತಾ ಇದೆ. ಕನಿಷ್ಠ ಟ್ಯಾಕಲ್ ಒಳ್ಳೆ ಕಿಕ್ ಬಂತು. 13-7ರಲ್ಲಿ ಪಂದ್ಯ. ಈ ವೇಗದ ಪಾದಚೆಯನ್ನು ಹೊಂದಿರತಕ್ಕಂಥ ಆಟಗಾರ ಮತ್ತೊಮ್ಮೆ ದಾಳಿ ಭಾಗದಲ್ಲಿ 1 ಅಂಕದ ಮುಂದೆ ಸಾಗ್ತಾ ಇದೆ. ಬಾಲರ್ಸ್ ನಾಗ್ನೂರ್ ತಂಡ ವೇಗದ ದಾಳಿಗಾರ ಕಾಗಲು ನಿರೀಕ್ಷೆ ಈಗ 13-12 ಪಂದ್ಯ ಸಾಗ್ತಾ ಇದೆ. ಗೆದ್ದರೆ ಫೈನಲ್ ಹಂತಕ್ಕೆ ಲಂಗ ಇಡುತ್ತದೆ ತಂಡ. ಹಲೋ ಸ್ವರ್ಣ ಹಾಗೂ ಮುಂಬೈದವರ ತಯಾರಿಯಾಗಿ ಇರ್ಬೇಕ. ಇದು ಮ್ಯಾಚ್ ಮುಗಿಯಾಕ ಬರತ್ತ. ನೀವು ದೌಡ್ ಇಲ್ಲಿ ಗ್ರೌಂಡ್ ಚೆನ್ನಾಗಿ ಬರ್ಬೇಕ. ಟೈಮ್ 9 ಆಗಬಂತ ಇಲ್ಲಿ. ಮತ್ತೊಮ್ಮೆ ರಾಷ್ಟ್ರೀಯ ಆಟಗಾರ ಹಾಲಪ್ಪ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡದ ಪರವಾಗಿ ಆಡಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯ ನಾಗೂರ್ ಮುಂದೆ ಆಟಗಾರ ಮತ್ತೊಮ್ಮೆ ದಾಳಿಯನ್ನು ಎದುರಿಸ್ತಾ ಇದ್ದಾರೆ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಎತ್ತಿದ ಕೈ ಆಟಗಾರ ಡಿಫೆನ್ಸ್ ಸೆಟ್ ಮಾಡಿ ವಾಪಸ್ ಆಗ್ತಾ ಇದ್ದಾರೆ. ವಾಪಸ್ ಪಡಿತಾ ಇದ್ದಾರೆ ಕೂಡ. ಎಷ್ಟು ಅನುಭವ ಇದ್ರು ಕೂಡ ಡಿಫೆನ್ಸ್ ಕೈಕೊಂಡಂತ ಅರಿವು ಬಂದಿದ್ದಲ್ಲ ಯಾವ್ದು ಬಿಟ್ಟು ಬಂದು ಕೊಡ್ತಾ ಇಲ್ಲ. 12-13ರಲ್ಲಿ ತಂಡ ಕಾಣಿಸ್ಕೊಳ್ತಾ ಇದೆ. ಪಂದ್ಯ ಮತ್ತೊಮ್ಮೆ ಹಾಲಪ್ಪ ಬಿಡುಗಡೆದ ನಿರಂತರವಾಗಿ ತಂಡದ ರೈಡಿಂಗ್ ಜವಾಬ್ದಾರಿಯನ್ನು ಹತ್ತಿಕೊಂಡಿರ್ತಕ್ಕಂಥ ತಂಡದ ಪ್ರಮುಖ ತಾರ ರಾಷ್ಟ್ರೀಯ ಆಟಗಾರ ಜರ್ಸಿ ನಂಬರ್ 7ರಲ್ಲಿ ಗುರುತಿಸಿಕೊಂಡಂತ ಕರ್ನಾಟಕ ರಾಜ್ಯ ಆರಕ್ಷಕ ಇಲಾಖೆಯ ಕಬಡ್ಡಿಯ ತಾರೆ ಕಬರ್ ಆಟಗಾರ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿರುವಂತ ಡಿಫೆನ್ಸ್ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ. ಅದು ಅವಶ್ಯಕತೆ ಇಲ್ಲಾಗಿದ್ದು ಆದ್ರೂ ಕೂಡ ಮುಂದಾಚರಣೆಯಿಂದ ಎಚ್ಚರ ಬೆಳೆದಿಲ್ಲ. ಕೊನೆ 5 ನಿಮಿಷ ಲಾಸ್ಟ್ 5 ಮಿನಿಟ್ಸ್ ನಾಗೇಶ್ ಹಾಗೂ ಸಪಡು ಕಬಡ್ಡಿ ಆದ್ರೆ ಸಲಜ ಇರ್ಲಿ ದೊಡ್ಡ ಗುಣವನ್ನು ಬಿಟ್ಟು ಬಂದೆ 7 ತರದ ಆಟಗಾರರಿಗಾಗಲೇ ಪಂದ್ಯವನ್ನು ಆಡ್ತಾ ಇದ್ದಾರೆ. 15-12 ಮಧ್ಯೆ ಪಂದ್ಯ 4 ಮಧ್ಯೆ ಮತ್ತೆ ಹಾಲಪ್ಪ ಕಾದರ ವೀಕ್ಷಕರಿಗೆ ಸೇವೆಗಳ ದಾಳಿಗಾರ ಕಾದರ ನಿರೀಕ್ಷೆಯ ಸಂಪೂರ್ಣ ಇಲ್ಲಿ ಕಟ್ಟಾಡ್ಲಿಕ್ಕೆ ನಿಮಗೆ ಆಗಲ್ಲ. ದುಡ್ಡಲಾರದ ದುಡ್ಡು ಆಗ್ತಾ ಇದ್ದಾನೆ ಹಾಲಪ್ಪ.
ಸಾಕಷ್ಟು ಉತ್ತರ ಕರ್ನಾಟಕದ ಹೆಸರು ಮಾಡಿರ್ತಕ್ಕಂಥ ಆಟಗಾರ ಹಾಲಪ್ಪ. ತಲೆ ಗೊತ್ತಿದ್ರೆ ತಲೆ ಹಿಡ್ಕೊಂಡು ನಾವು 16-12 ಪಂದ್ಯ ಗೋಲ್ಡನ್ ಸ್ಟಾರ್ ಸಿದ್ದಪ್ಪ ಹೇಗಿದೆ ದಾಳಿ ಆಗ್ತಾ ಇದೆ. ಯಾವುದೇ ಬಿಡುಗಡೆ ಕೂಡ ಕೊಡ್ತಾ ಇಲ್ಲ. ಬಾಂಗ್ಲೂರು ಗುಲ್ದಾಟಗಾರು 4 ಅಂಕದ ಅಂತರವನ್ನು ಕಾಯ್ಕೊಟ್ಟಾಗ ಮುಂದಾಲೋಚನೆ ಕಾಲಿಡ್ತಾ ಇದ್ದಾರೆ. ಮತ್ತೊಮ್ಮೆ ಬಾಂಗ್ಲೂರು ಗುಲ್ದಾಟಗಾರು ಸಮಯದ ಬೇಡಿಕೆ ಆಗ್ತಾ ಇದೆ. ಅಲ್ಲಿ ಬಟ್ಟಿರ್ತಕ್ಕಂಥ ಭಾರತೇಶ್ವರ ಇನ್ನೂ ಅನೌನ್ಸ್ ಮಾಡಿಲ್ಲ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಅನೌನ್ಸ್ ಆಗುತ್ತೆ. ಘನವೇದಿಕೆ ಮೇಲೆ ಅಪ್ಪಸಿ ಲವಣಿ ಸಾಕಿನ್ ನಾಗರಾಜ್ ಇವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಅವರಿಗೆ ನಮ್ಮ ಕಮಿಟಿಯವರು ಚಾಲವಿಸಿ ಸನ್ಮಾನಿಸಿ ಗೌರವಿಸಬೇಕಾಗಿ ವಿನಂತಿ. ವೇಗದ ದಾಳಿ ಆ ವೇಗಕ್ಕೆ ಛಿದ್ರ ಆಗ್ತಾ ಇದೆ. ಅರಳಿ ಮಂಡಿ ಜನ ಡಿಫೆನ್ಸ್ 18-12 ಪಂದ್ಯ ಕೊನೆಯ ದಾಳಿಗಾರ. ಒಂದು ಅಂಕದ ಸಂಪಾದನೆ ಏನಾದ್ರೂ ಆದ್ರೆ ತಮ್ಮ ತಂಡಕ್ಕೆ ಆಸರೆ ಆಗ್ತಾರೆ. ಮತ್ತೊಂದು ಉಸಿರಾಗ್ತಾರೆ. ವಿಫಲವನ್ನ ಹೊತ್ತಾದ್ರೆ 1+2 ಪಾಯಿಂಟ್ ಟೋಟಲ್ 3 ಬಾಲ್ ಬಾಲನ್ಸ್ ಆಗಿದೆ. ಕೊನೆ 3 ನಿಮಿಷ ಲಾಸ್ಟ್ 3 ಮಿನಿಟ್ಸ್. 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 3 ನಿಮಿಷದಲ್ಲಿ ಘೋಷಣೆ ಆಗುತ್ತೆ. ಚಾಂಪಿಯನ್ ಪಟ್ಟಕ್ಕೆ ಲಗ್ಗೆ ಇರ್ತಕ್ಕಂಥ ಸೆಕೆಂಡ್ ಸಮೀಪದಲ್ಲಿ ಲಗ್ಗಿರ್ತದೆ ಇರ್ತಕ್ಕಂಥ ತಂಡ ಸೊಣ್ಣದವರು ಇದ್ದೀರಪ್ಪ. ಮುಂದಿನ ಪಂದ್ಯದ ಆಟಗಾರರು ಜಯಸಿದ್ದಾಸ್ ತಂಡ ಎ ವಿರುದ್ಧ ಮಂಗಲ್ ಮೋಟರ್ಸ್ ಮುಂಬೈ. ಹೇಳುತ್ತಿರುವ ನಾಯಕರೇ ತಾವು ಸಿದ್ಧತೆಯಾಗಿ ಪ್ರವೇಶ ಮಾಡಿ. ನೆಕ್ಸ್ಟ್ ಮ್ಯಾಚ್ ಮಂಗಲ್ ಮೋಟರ್ಸ್ ಮುಂಬೈ ವರ್ಸಸ್ ಜಯಸಿದ್ದಾಸ್ ತಂಡ ಎ. ಗೋಲ್ಡನ್ ಕಪಲ್ಸ್ ತಾವು ಪ್ಲೀಸ್ ಗೆಟ್ ರೆಡಿ ಅಂಡ್ ಕಮ್ ಟು ದಿ ಕೋರ್ಟ್. ಮತ್ತೊಂದು ಯಶಸ್ವಿನ ಸಾಗ್ತದೆ. ಹಲೋ ಕೇಶವರ ಮೇಡಮ್ ಅವರಿಗೆ ಒಂದು ಮಾತಾಡಕ್ಕೆ ಅವಕಾಶ ಕೊಡ್ರಿ. ಕೊಡ್ತೀನಿ ಫೈನಲ್ ಈಗ ಹಲಪ್ಪ ಒಂದು 2 ನಿಮಿಷ ಲಾಸ್ಟ್ 2 ಮಿನಿಟ್ಸ್. ಈಗಾಗಲೇ ತನಕ ಬೃಹತ್ ಅಂಕದ ಮತದೊಂದಿಗೆ ಸಾಗ್ತಾ ಇದ್ದ ಸಮಯ ವ್ಯರ್ಥ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ರಾಷ್ಟ್ರೀಯ ಆಟಗಾರ. ಹೆಚ್ಚಿನ ಚಾಣಕದ ಹೆಜ್ಜೆ ಮತ್ತೊಂದು 21-42 ಅಂಕದ ಹುಡುಕಾಟದಲ್ಲಿ ಮತ್ತೊಮ್ಮೆ ಜ್ಞಾನೇಶ ಡಿಫೆನ್ಸ್ ಮಾಡಿ ಅಂತ ಒಂದು ಬೇಡ ಅಂದ್ರೂ ಕೂಡ ಮತ್ತೆ ಯಶಸ್ಸು. ಆಲೋಚನೆ ಆಗಿತ್ತು. ಅದೇ ರೀತಿಯಾಗಿ ಈ ಘನವೇದಿಕೆ ಮೇಲೆ 200 ಮುಖ್ಯ ಅತಿಥಿಗಳಾದ ಪರ್ಸು ಬಿಸ್ಟನ್ ಅದೇ ಕೊನೆಯ ಇಲಾಖೆ ಸಾಕಿನ ಅನಗವಾಡಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯದ ಸ್ವಾಗತವನ್ನು ಕೋರ್ತಾ ಅವರಿಗೆ ಸನ್ಮಾನಿಸಿ ಗೌರವಿಸಬೇಕಾಗಿ ವಿನಂತಿ. 24 ಕೊನೆಯ 1 ನಿಮಿಷ ಕೊನೆಯ ನಿಮಿಷ ನಿಮ್ಗೆ. ಅಯ್ಯೋ ಮುಂದಿನ ವರ್ಷ ಈ ಸಣ್ಣ ಕಬಡ್ಡಿ ವೈಭವದಿಂದ ಜರುಗಲಿಕ್ಕೆ ಅನ್ನ ಸಂತರ್ಪಣೆಗಾಗಿ 5,000 ರೂಪಾಯಿ ಹಣವನ್ನ ನೀಡುತ್ತೇವೆ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಆ ಮಹನೀಯರಿಗೆ ಈಗ ಶಾಲೆ ಹಚ್ಚಿ ಸನ್ಮಾನಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತೇವೆ. ಶ್ರೀಕರು